ಬಿಡದಿ ಟೌನ್ಶಿಪ್ ಯೋಜನೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಸದ್ಯದ ಮಟ್ಟಿಗೆ ಈ ಒಂದು ವಿಚಾರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಒಂದು ಯೋಜನೆಯನ್ನು ವಿರೋಧಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬೈರಮಂಗಲದಲ್ಲಿ ಯೋಜನೆ ವಿರುದ್ಧವಾಗಿರುವಂಥ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆ ಈ ಒಂದು ಯೋಜನೆಯನ್ನು ವಿರೋಧಿಸಿ JDS ಕೂಡ ಬೃಹತ್ ಪಾದಯಾತ್ರೆಯನ್ನು ಕೂಡ ನಡೆಸಿದೆ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲೂ ಕೂಡ ಯೋಜನೆಯನ್ನು ವಿರೋಧಿಸಿ ಬೃಹತ್ ಆದಂಥ ಪ್ರತಿಭಟನೆ ಕೂಡ ನಡೆಸ್ತಾ ಇದೆ. ಇವೆಲ್ಲವುಗಳ ನಡುವೆ ಸರ್ಕಾರ ಈಗಾಗಲೇ 2 ಹಂತದಲ್ಲಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಸರಿಸುಮಾರು 5,000 ಎಕರೆಯಷ್ಟು ಕೂಡ ಈಗಾಗಲೇ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಈ ಒಂದು ಯೋಜನೆಗೆ ಒಪ್ಪಿರುವಂಥ ರೈತರು ತಮ್ಮ ಭೂಮಿಯನ್ನು ಬಿಟ್ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಪರಿಹಾರದ ಚೆಕ್ಕನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಯೋಜನೆ ಪರವಾಗಿರುವಂಥ ರೈತರು ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿರುವಂಥ GBD ಕಚೇರಿ ಮುಂಭಾಗದಲ್ಲಿ ಕೂಡ ಪ್ರತಿಭಟನೆಯನ್ನು ನಡೆಸಿರುವಂಥದ್ದು. ಯೋಜನೆ ಪರವಾಗಿರುವಂಥ ರೈತರ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ, ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ನಾವು ನರಕ ಯಾತನೆ ಅನುಭವಿಸ್ತಾ ಇದ್ದೀವಿ. ಈ ಒಂದು ಯೋಜನಾ ವ್ಯಾಪ್ತಿಯನ್ನು ರೆಡ್ ಝೋನ್ ಅಂತ ಮಾಡಿದ್ದಾರೆ. ಈಗಾಗಲೇ 2 ಹಂತಗಳಲ್ಲಿ ಅಂತಿಮ ಅಧಿಸೂಚನೆ ಹೊರಡಿಸಿ 5,000 ಎಕರೆಯಷ್ಟು ಭೂಸ್ವಾಧೀನಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಕೆಲವೊಂದಿಷ್ಟು ರೈತರಿಗೆ ಅಂದರೆ ಯೋಜನೆ ಒಪ್ಪಿರುವಂಥ ರೈತರಿಗೆ ಈಗಾಗಲೇ ಪರಿಹಾರವನ್ನು ಕೂಡ ಕೊಟ್ಟಿರುವಂಥದ್ದು. JMC ಕಾರ್ಯ ಕೂಡ ನಡೀತಾ ಇದೆ. ಸಾಕಷ್ಟು ರೈತರು ಕೂಡ ಈಗಾಗಲೇ ಪರಿಹಾರವನ್ನು ಪಡ್ಕೊಂಡಿದ್ದಾರೆ. ಉಳಿದಂತೆ ಸುಮಾರು 2,000 ರಿಂದ 2,500 ಎಕರೆಯಷ್ಟು ಬಾಕಿ ಇದೆ. ಅದರಲ್ಲಿ ಕಂಚಕಾರನಹಳ್ಳಿ ಮತ್ತು ಬೈರಮಂಗಲ ಈ 2 ಗ್ರಾಮಗಳ ಅಂತಿಮ ಅಧಿಸೂಚನೆ ಆಗಬೇಕು. ಈ ಒಂದು 2 ಗ್ರಾಮಗಳಲ್ಲಿ ಸುಮಾರು 2,000 ರಿಂದ 2,500 ಎಕರೆಯಷ್ಟು ಪ್ರದೇಶ ಇದೆ. ಆದರೆ 2 ಹಂತದಲ್ಲಿ ಅಂತಿಮ ಅಧಿಸೂಚನೆ ಹೊರಡಿಸಿ ಆ ಭಾಗದಲ್ಲಿರುವಂಥ ರೈತರಿಗೆ ನೀವಾಗಲೇ ಪರಿಹಾರವನ್ನು ಕೊಡ್ತಾ ಇದ್ದೀರಾ. ನಮ್ಮ ವ್ಯಾಪ್ತಿಯನ್ನು ಯಾಕೆ ಭೂಸ್ವಾಧೀನ ಮಾಡ್ತಾ ಇಲ್ಲ, ಏನು ತೊಂದರೆ ಇದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಒಂದು 2 ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವಂತಹ ಯೋಜನೆ ಪರವಾಗಿರುವಂತಹ ಯೋಜನೆಗೆ ತಮ್ಮ ಭೂಮಿಯನ್ನು ಕೊಡೋಕ್ಕೆ ಮುಂದಾಗಿರುವಂಥ ರೈತರು ಕಂದಾಯ ಭವನದಲ್ಲಿ ಈ ಒಂದು GBDA ಕಚೇರಿ ಇದೆ, ಆ ಒಂದು ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಮಗೆ ಸಾಕಷ್ಟು ಡಿಲೇ ಆಗ್ತಾ ಇದೆ. 20 ವರ್ಷಗಳಿಂದಲೂ ಈಗಾಗಲೇ ನಾವು ನರಕ ಯಾತನೆಯನ್ನು ಅನುಭವಿಸ್ತಿದ್ವಿ. ನಮ್ಮ ಜಮೀನುಗಳನ್ನು ಅಂದರೆ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಶೀಘ್ರವೇ ನೀವು ಭೂಸ್ವಾಧೀನ ಅಂದರೆ ಅಂತಿಮ ಅಧಿಸೂಚನೆ ಹೊರಡಿಸಿ ಭೂಸ್ವಾಧೀನ ಮಾಡ್ಕೋಬೇಕು, ನಮಗೆ ಪರಿಹಾರವನ್ನು ಕೊಡಬೇಕು ಅನ್ನೋಂಥದ್ದು ಕೂಡ ಯೋಜನೆ ಪರವಾಗಿರುವಂತಹ ರೈತರ ಒಂದು ಒತ್ತಾಯ. ಕಳೆದ ಕೆಲ ದಿನಗಳ ಹಿಂದೆ ಕೂಡ ಈ 2 ಗ್ರಾಮಗಳ ವ್ಯಾಪ್ತಿಯ ರೈತರು ಕೂಡ CM DK ಶಿವಕುಮಾರ್ ಅವರನ್ನು ಕೂಡ ವಿಧಾನಸೌಧದಲ್ಲಿ ಭೇಟಿಯನ್ನು ಮಾಡಿದರು. ಈಗಾಗಲೇ 2 ಹಂತದಲ್ಲಿ ಫೈನಲ್ ನೋಟಿಫಿಕೇಷನನ್ನು ಹೊರಡಿಸ್ಬಿಟ್ಟಿದ್ದೀರಾ, ಪರಿಹಾರವನ್ನು ಪಡಿತಾ ಇದ್ದೀರಾ. ನಮ್ಮ ಗ್ರಾಮಗಳ ಅಂತಿಮ ಅಧಿಸೂಚನೆಯನ್ನು ಯಾಕೆ ಮಾಡ್ತಾ ಇಲ್ಲ, ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹಾಗಾಗಿ ನಮ್ಮ ಜಮೀನುಗಳನ್ನು ಕೂಡ ಅಂತಿಮ ಅಧಿಸೂಚನೆ ಹೊರಡಿಸಿ ಪರಿಹಾರವನ್ನು ಕೊಡಬೇಕು ಅಂತಲೂ ಕೂಡ CM ಅವರಿಗೆ ಮನವಿಯನ್ನು ಮಾಡಿದರು. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿ ಫೈನಲ್ ನೋಟಿಫಿಕೇಷನ್ ಆಗಿಲ್ಲ. ಹಾಗಾಗಿ ಇವತ್ತು 100 ರೈತರು, ಯೋಜನೆ ಪರವಾಗಿರುವಂಥ ರೈತರು, ಯೋಜನೆಗೆ ಭೂಮಿಯನ್ನು ಕೊಡೋಕ್ಕೆ ಒಪ್ಪಿರುವಂಥ ರೈತರು ಕೂಡ GBDA ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಿ ಶೀಘ್ರವೇ ಈ ಒಂದು ಅಂತಿಮ ಫೈನಲ್ ನೋಟಿಫಿಕೇಷನನ್ನು ಹೊರಡಿಸಿ ನಮಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಪ್ರತಿಭಟನೆ ಮಾಡೋದ್ರ ಜೊತೆಗೆ GBDA ಅಧಿಕಾರಿಗಳಿಗೂ ಕೂಡ ಒಂದು ಮನವಿಯನ್ನು ಕೊಟ್ಟಿರುವಂಥದ್ದು. ಶೀಘ್ರವೇ ನೀವು ಫೈನಲ್ ನೋಟಿಫಿಕೇಷನ್ ಹೊರಡಿಸ್ಬೇಕು, ಇಲ್ಲಾಂದರೆ ನಾವು ಹೆದ್ದಾರಿ ತಡೆದು ಪ್ರತಿಭಟನೆಯನ್ನು ನಡೆಸ್ತೀವಿ ಅನ್ನೋದಕ್ಕೂ ಕೂಡ ಮನವಿಯನ್ನು ಮಾಡ್ಕೊಳ್ತಾರೆ. ಒಟ್ಟಾರೆ ಈ ಒಂದು ಯೋಜನೆಯ ಜಟಾಪಟಿ ಸದ್ಯಕ್ಕೆ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದು ಕಡೆ ಯೋಜನೆಯನ್ನು ವಿರೋಧಿಸಿ ರೈತರು ಕೂಡ ಪ್ರತಿಭಟನೆಯನ್ನು ನಡೆಸಿ ನಮ್ಮ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕೂಡ ವಶವನ್ನು ಪಡಿಸ್ಕೊಬಾರ್ದು, ನಾವು ಪೂರ್ವಜರ ಕಾಲದಿಂದಲೂ ಕೂಡ ಈ ಒಂದು ಜಮೀನುಗಳಲ್ಲಿ ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ, ನಮ್ಮ ಜಮೀನನ್ನು ನಮಗೆ ಉಳಿಸ್ಕೊಡಿ, ನಾವು ಯೋಜನೆಗೆ ಒಪ್ಪೋದಿಲ್ಲ, ಯೋಜನೆಗೆ ನಮಗೆ ಭೂಮಿಯನ್ನು ಕೊಡೋದಿಲ್ಲ, ನಮಗೆ ಯಾವುದೇ ಪರಿಹಾರ ಬೇಡ ಅಂತ. ಮತ್ತೊಂದಿಷ್ಟು ರೈತರು 20 ವರ್ಷಗಳಿಂದ ನಾವು ನರಕ ಯಾತನೆ ಅನುಭವಿಸ್ತಾ ಇದ್ದೀವಿ. ಹೀಗಾಗಿ ನಮ್ಮ ಈಗ ಈ ಒಂದು ಯೋಜನೆ ಬರ್ತಾ ಇದೆ, ಇದರಿಂದಾಗಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ, ಯೋಜನೆಗೆ ನಾವು ಭೂಮಿ ಕೊಡ್ತೀವಿ, ಹಾಗಾಗಿ ಉಳಿದಿರುವಂಥ ಜಮೀನುಗಳ ಫೈನಲ್ ನೋಟಿಫಿಕೇಷನ್ ಕೂಡ ನಡೆಸಬೇಕು ಅನ್ನೋಂಥದ್ದನ್ನು ಕೂಡ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿರುವಂಥದ್ದು.